ಆಗ ನಾವೇನು ಮಾಡಬೇಕು? ಅವರಿಗೆ ತಿಳುವಳಿಕೆ ಇಲ್ಲವಾದ್ರಿಂದ ಅವರು ಹಾಗೆ ಕೇಳ್ತಾರೆ. ಆದರೆ ನಮಗೆ ತಿಳುವಳಿಕೆ ಇದೆ, ದೊಡ್ಡವರಿಗೆ ತಿಳುವಳಿಕೆ ಇದೆ. ಹಾಗಾಗಿ ದೊಡ್ಡವರು ಏನು ಮಾಡಬೇಕು ಅಂದರೆ ಅವರು ಕೇಳಿದ್ದನ್ನೆಲ್ಲವುದನ್ನು ಕೊಡದೆ ಅವರಿಗೆ ಯಾವುದು ಅವಶ್ಯಕವೋ ಅದನ್ನು ನಾವು ಅವರಿಗೆ ಕೊಡಬೇಕು. ನಿಜವಾಗಲೂ ಅದರ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗಿಯೂ ನಾವೇನಾದರೂ ಮಾಡಿ ಅದನ್ನು ನಾವು ಮಕ್ಕಳಿಗೆ ಕೊಡಿಸಲೇಬೇಕು. ಆ ಕೆಲಸವನ್ನು ತಂದೆ ತಾಯಿಗಳು ಖಂಡಿತ ಮಾಡ್ತಾರೆ. ಮಕ್ಕಳಿಗೆ ಯಾವುದು ಅವಶ್ಯಕವೋ ಅದನ್ನು ಏನಾದರೂ ಮಾಡಿ ಆದಷ್ಟು ಅವರು ಪ್ರಯತ್ನ ಮಾಡಿ ಅದನ್ನು ಮಕ್ಕಳಿಗೆ ಕೊಡುವಂತಹ ಕೆಲಸವನ್ನು ತಂದೆ ತಾಯಿಗಳು ಮಾಡೇ ಮಾಡ್ತಾರೆ. ಯಾಕಂದರೆ ಅದನ್ನು ಮಾಡುವುದರಲ್ಲೇ ತಂದೆ ತಾಯಿಗಳಿಗೆ ಸಂತೋಷ. ಮಕ್ಕಳಿಗೆ ನಿಜವಾಗಲೂ ಬೇಕಾದದ್ದನ್ನು ಎಷ್ಟು ಸಾಧ್ಯವಾಗುತ್ತೋ ಅದರೊಳಗೆ ಅವರ ಶಕ್ತಿ, ಅವರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳಿಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡೇ ಮಾಡ್ತಾರೆ. ಮಕ್ಕಳು ಕೇಳಿದ್ದನ್ನೆಲ್ಲವುದನ್ನು ತಂದೆ ತಾಯಿಗಳು ಮಕ್ಕಳಿಗೆ ಕೊಡದೇ ಇರ್ಬೋದು. ಆದರೆ ಮಕ್ಕಳಿಗೆ ನಿಜವಾಗಲೂ ಏನು ಬೇಕಾಗಿದೆಯೋ ಅದನ್ನು ಕೊಡಲಿಕ್ಕೆ ಅವರು ಸರ್ವಥಾ ಸ್ವಲ್ಪವೂ ಲೋಪವಿಲ್ಲದೆ ಖಂಡಿತವಾಗಿಯೂ ಪ್ರಯತ್ನ ಮಾಡ್ತಾರೆ. ಎಷ್ಟು ಇವರಿಂದ ಕೊಡಿಸಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೊಡ್ತಾರೆ ಮಕ್ಕಳಿಗೆ ತಂದೆ ತಾಯಿಗಳು. ಆದ್ದರಿಂದ ಇಲ್ಲಿ ನಾವು ಏನೇನು ಕೇಳ್ತೀವಿ, ಈ ಮಕ್ಕಳು ತಂದೆ ತಾಯಿಗಳ ಹತ್ರ ಕೇಳಿದ ಹಾಗೆ ಭಕ್ತರು ದೇವರ ಹತ್ರ ಏನೇನೋ ಕೇಳ್ತಿರ್ತಾರೆ, ಅದು ಬೇಕು ಇದು ಬೇಕು ಏನೇನೋ ಕೇಳ್ತಿರ್ತಾರೆ. ಆದರೆ ಭಗವಂತನಿಗೆ ಗೊತ್ತಿದೆ ಯಾವುದು ಕೊಡಬೇಕು, ಯಾವ ಸಮಯದಲ್ಲಿ ಯಾವುದು ಕೊಡಬೇಕು ಅನ್ನೋ ಭಗವಂತನಿಗೆ ಗೊತ್ತಿದೆ. ಹಾಗಾಗಿ ಬೇರೆ ಇನ್ನೇನು ಕೇಳಬೇಕಾಗಿಲ್ಲ. ನಾವು ದೇವರ ಹತ್ರಕ್ಕೆ ಹೋಗಿ ಇಲ್ಲಿ ಕೇಳಿದ ಹಾಗೆ ಅಯಂದಾನ ಕಾಲಸ್ತು ಅಹಂದಾನ ಪಾತ್ರ ಅಂತ ಕೇಳಿದ ಹಾಗೆ ಆ ಭಗವಂತನಲ್ಲಿ ಅಚಂಚಲವಾದಂತಹ ಒಂದು ಭಕ್ತಿಯನ್ನು ನನಗೆ ಕೊಡು, ಅಂತಹ ಒಂದು ಸ್ಥಿತಿಯನ್ನು ನನಗೆ ಕೊಡು ಅಂತ ಕೇಳಿದರೆ ಸಾಕು. ಈಗಾಗಲೇ ಸ್ವಾಮಿಗಳು ಮಾತಾಡ್ತಾ ಆ ಒಂದು ಕಲ್ಯಾಣ ವೃಷ್ಟಿ ಸ್ತವದ 2ನೇ ಶ್ಲೋಕದ ಅರ್ಥವನ್ನು ಅವರು ಹೇಳಿದರು. ಆ 2ನೇ ಶ್ಲೋಕದ ಅರ್ಥದಲ್ಲಿ ಒಂದು ಸ್ಥಿತಿ, ನನಗೆ ಅಂತಹ ಒಂದು ಸ್ಥಿತಿಯನ್ನು ಕೊಡು ಅಂತ ಶಂಕರರು ಅಮ್ಮನವರನ್ನು ಕೇಳ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಅದರೊಳಗೆ ಬಂತು. ಆ ಒಂದು ಸ್ಥಿತಿಯನ್ನು ನಾವು ಕೇಳಿದ್ದೀವಿ ಅಂತಂದರೆ ಅಲ್ಲಿಗೆ ಎಲ್ಲವುದನ್ನು ಕೇಳಿದ ಹಾಗೆ ಆಗುತ್ತೆ. ಅದು ನಿಜವಾದಂತಹ ಒಬ್ಬ ಭಕ್ತನ ಒಂದು ಲಕ್ಷಣ. ಒಬ್ಬ ಭಕ್ತನಿಗೆ ಏನೇನು ಬೇಕು ಅನ್ನೋದೆಲ್ಲ ಭಗವಂತನಿಗೆ ಗೊತ್ತಿದೆ. ಇವನು ಕೇಳಿದ್ದಕ್ಕಿಂತ ಜಾಸ್ತಿನೇ ಭಗವಂತ ಭಕ್ತರಿಗೆ ಕೊಡ್ತಾನೆ. ಆದ್ದರಿಂದ ಇಂತಹ ಒಂದು ಯೋಗ್ಯತೆಯನ್ನು ನಾವು ಪಡ್ಕೊಂಡು, ಅಂದರೆ ಏನು ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಆ ಒಂದು ಮಾತು ಸ್ತೋತ್ರದಲ್ಲಿ ಇಂತಹ ಒಂದು ಮಾತನ್ನು ಶಂಕರರು ಹೇಳಿದ್ದಾರೆ. ಆ ಕಾಮನೈಕತಾನ ಹೃದ್ದುರಾಪ ಅನ್ನುವಂತಹ ಒಂದು ಶಬ್ದ ಇದೆ. ಅದು ಆ ಭಗವಂತನ ಒಂದು ಸ್ವಭಾವ. ಹಾಗಾಗಿ ಈ ಒಂದು ಶಬ್ದದಿಂದ ಒಂದು ಕಡೆ ಭಗವಂತನ ಸ್ತುತಿಯನ್ನೂ ಮಾಡಿದ್ದಾರೆ. ಕಾಮನೈಕತಾನ ಹೃದ್ದುರಾಪತೆ ನಮಃ ಶಿವಾಯ ಅನ್ನೋ ಮಾತು ಹೇಳಿದ್ರಿಂದ ಈಶ್ವರನ ಒಂದು ನಮಸ್ಕಾರವನ್ನು ಸ್ತುತಿಯನ್ನೂ ಸಹ ಮಾಡಿದಾಗಾಯಿತು. ಮತ್ತು ಈಶ್ವರನ ನಾವು ಪಡೆಯಬೇಕು ಅಂತಂದರೆ ಅದಕ್ಕೆ ಏನು ಅನುಷ್ಠಾನ ಮಾಡಬೇಕು, ಯಾವ ಕ್ರಮದಲ್ಲಿ ನಾವು ಹೋಗಬೇಕು ಅನ್ನೋದನ್ನೂ ಸಹ ಈ ಒಂದು ಮಾತಿನಲ್ಲಿ ವಿವರಣೆ ಮಾಡಿದ ಹಾಗೂ ಆಯಿತು. ಈ ರೀತಿಯಾಗಿ ಒಂದೊಂದು ಹೆಸರಿನಲ್ಲಿ, ಒಂದೊಂದು ನಾಮದಲ್ಲೂ, ಒಂದೊಂದು ಪದದಲ್ಲೂ ಸಹ ಶಂಕರರು ಅನೇಕ ವಿಧವಾದಂತಹ ವಿಷಯಗಳನ್ನು ಈ ಒಂದು ಸ್ತೋತ್ರ ಸಾಹಿತ್ಯದಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಇಂತಹ ಉತ್ಕೃಷ್ಟವಾದ ಸ್ತೋತ್ರಗಳನ್ನು ಪಠನ ಮಾಡಿ ಪ್ರತಿಯೊಬ್ಬರೂ ಸಹ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಗುರುಗಳ ಈ 50ನೇ ವರ್ಷ ಸನ್ಯಾಸ ಸ್ವೀಕಾರದ 50ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಅನೇಕ ಶೃಂಗೇರಿಯಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಸಹ ಮಾಡಲಾಗ್ತಾ ಇದೆ. ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಈ ಸ್ತೋತ್ರ ಪಠನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಸಬೇಕು ಅನ್ನುವಂತಹ ಒಂದು ಉದ್ದೇಶ, ಒಂದು ಸಂಕಲ್ಪ ನಮಗೆ ಬಂದಿತ್ತು. ಮತ್ತು ಸ್ವಾಮಿಗಳು ಸಹ ವಿಶೇಷವಾಗಿ ನಮ್ಮ ಹತ್ತಿರಕ್ಕೆ ಬಂದಾಗ ಒಂದು ವಿಷಯವನ್ನು ಕೇಳಿದರು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಯೂ ಸಹ ಒಂದು ವಿಶೇಷವಾಗಿ ಒಂದು ಸ್ತೋತ್ರಗಳನ್ನು ಪಠನ ಮಾಡಿಸುವಂತಹ ಒಂದು ಸ್ತೋತ್ರದ ಅಭಿಯಾನವನ್ನು ಎಲ್ಲ ಕಡೆ ಮಾಡಿಸಬೇಕು, ಅದಕ್ಕೆ ಸ್ತೋತ್ರಗಳನ್ನು ಸೂಚನೆ ಮಾಡಬೇಕು ಎಂಬುದಾಗಿ ಸ್ವಾಮಿಗಳು ಕೇಳಿದರು. ಅದರಂತೆ ಈ ಒಂದು ಕಲ್ಯಾಣ ವೃಷ್ಟಿಸ್ತವ ಅನ್ನುವಂತಹ ಸ್ತೋತ್ರ, ಒಂದು ಅಮ್ಮನವರ ಸ್ತೋತ್ರ, ಒಂದು ವಿಷ್ಣುವಿನ ಸ್ತೋತ್ರ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ಸ್ತೋತ್ರ, ಒಂದು ಶಿವನ ಸ್ತೋತ್ರ, ಈ 3 ಸ್ತೋತ್ರಗಳನ್ನು ಮಾಡಿಸಬೇಕು ಅನ್ನುವಂತಹ ಒಂದು ಯೋಚನೆ ನಮಗೆ ಬಂದಿತ್ತು. ಹಾಗಾಗಿ ಒಂದು ಅಮ್ಮನವರ ಸ್ತೋತ್ರಗಳಲ್ಲೂ ಪ್ರತಿಯೊಂದು ಸ್ತೋತ್ರವೂ ತುಂಬ ವಿಶಿಷ್ಟವಾದದ್ದೇ. ಆದರೆ ಆ ಎಲ್ಲ ಸ್ತೋತ್ರಗಳಲ್ಲೂ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಸ್ತೋತ್ರ ಈ ಒಂದು ಕಲ್ಯಾಣ ವೃಷ್ಟಿಸ್ತವ ಆಗಿದೆ. ಹಾಗಾಗಿ ಇಂತಹ ಒಂದು ಈ ಒಂದು ಸ್ತೋತ್ರ ಮತ್ತು ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅದೂ ಸಹ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸ್ತೋತ್ರ. ಪ್ರತಿಯೊಂದು ಶ್ಲೋಕದಲ್ಲೂ ಶಂಕರರು ಇದು ಪ್ರಾರ್ಥನೆ ಮಾಡುವಾಗ ಅನೇಕ ಶ್ಲೋಕಗಳಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಈ ಸಂಸಾರ ಅನ್ನುವುದು ಎಷ್ಟು ದುಃಖಕರವಾಗಿದೆ, ಇಂತಹ ಒಂದು ದುಃಖಕರವಾದ ಸಂಸಾರದಿಂದ ನನ್ನನ್ನು ಕಾಪಾಡು, ನನಗೆ ಒಂದು ಅವಲಂಬನೆಯನ್ನು ಕೊಟ್ಟು ನನ್ನನ್ನು ಕಾಪಾಡು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ತೋರಿಸ್ತಾರೆ. ನಾವು ಭಗವಂತನ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಅವರೇ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ಹಾಗೆ ಈ ಶಿವಪಂಚಾಕ್ಷರಿ ನಕ್ಷತ್ರಮಾಲಾ ಸ್ತೋತ್ರ
ಇದರ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಒಂದು ಸಲ ಅಷ್ಟು ಸ್ತೋತ್ರವನ್ನು ಪಠನ ಮಾಡಿ ಆಯಿತು ಅಂತಂದರೆ ಶಿವಾಯ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರ ಮಂತ್ರವನ್ನು ಪಠನ ಮಾಡಿದ ಹಾಗಾಗುತ್ತೆ. ಒಂದು ಕಡೆ ಈಶ್ವರನ ಒಂದು ವರ್ಣನೆಯನ್ನು ಮಾಡ್ತಾ, ಇನ್ನೊಂದು ಕಡೆ ಒಂದೊಂದು ಶ್ಲೋಕದಲ್ಲೂ 4 ಸಲ ಬರುತ್ತೆ, 27 ಶ್ಲೋಕ ಇದೆ, 108 ಸಲ ಆ ಪಂಚಾಕ್ಷರ ಮಂತ್ರವನ್ನು ಜಪ ಮಾಡಿದ ಹಾಗೂ ಆಗುತ್ತೆ. ಇದು ಪಂಚಾಕ್ಷರ ಮಂತ್ರ ಅಂದರೆ 5 ಅಕ್ಷರಗಳು, 5 ಅಕ್ಷರಗಳು ಇರತಕ್ಕಂಥದ್ದು ಈ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರ ಮಹಾಮಂತ್ರ. ಇಂತಹ ಒಂದು ಪಂಚಾಕ್ಷರ ಮಹಾಮಂತ್ರವನ್ನು ಈ ಸ್ತೋತ್ರದಲ್ಲಿ ಅವರು ಪ್ರತಿಯೊಂದು ಪಾದದಲ್ಲೂ, ಒಂದೊಂದು ಶ್ಲೋಕದ ಒಂದೊಂದು ಪಾದದಲ್ಲೂ ಸಹ ಅದು ಬರುವ ಹಾಗೆ ಮಾಡಿದ್ದಾರೆ. ಹಾಗಾಗಿ ಇದನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಪಠನ ಮಾಡಿದರೆ ಅದು ತುಂಬ ಉತ್ತಮವಾಗಿರುತ್ತೆ ಅನ್ನುವಂತಹ ಒಂದು ಯೋಚನೆ ನಮಗೆ ಬಂತು. ಅದನ್ನೇ ನಾವು ಹೇಳಿದ್ವಿ. ಅದರಂತೆ ಎಲ್ಲ ಕಡೆಯೂ ಸಹ ಇದರ ಪ್ರಾರಂಭವಾಗಿ ಇದರ ಅಭ್ಯಾಸವೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಯಿತು. ಮತ್ತು ನಮಗೆ ಈ ಯಾತ್ರೆಗೆ ಬರುವಂತಹ ಒಂದು ಸಂದರ್ಭದಲ್ಲಿ ಒಂದು ಸಂಕಲ್ಪ ಬಂತು. ಈ ಒಂದು ಅಭಿಯಾನವು ಶಿವರಾತ್ರಿಗೆ ಪ್ರಾರಂಭವಾಯಿತು. ಅಂದರೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು ಸಮರ್ಪಣಾ ಕಾರ್ಯಕ್ರಮ ಇದು ಈ ವರ್ಷ ಪೂರ್ತಿ ಇನ್ನೂ ವಿಶೇಷವಾಗಿ ನಡೀಬೇಕು ಅನ್ನುವಂಥ ಒಂದು ಸಂಕಲ್ಪ ಇದ್ದೇ ಇದೆ. ಅದರಂತೆ ಪೂರ್ತಿ ಪಾರಾಯಣೆ ಮಾಡಬೇಕು. ಆದರೂ ವಿಶೇಷವಾಗಿ ನಾವು ಇಲ್ಲಿಗೆ ಬರುವಂತಹ ಒಂದು ಸಂದರ್ಭದಲ್ಲಿ ಇದರ ಒಂದು ಸಮರ್ಪಣಾ ಕಾರ್ಯಕ್ರಮ ಒಂದು ದಿವಸ ವಿಶೇಷವಾಗಿ ಆಗಬೇಕು ಎಂಬುದಾಗಿ ನಮ್ಮ ಮನಸ್ಸಿಗೆ ಸಂಕಲ್ಪ ಬಂತು. ಅದನ್ನೇ ನಾವು ತಿಳಿಸಿದ್ವಿ. ಅದರಂತೆ ಇವತ್ತಿನ ದಿವಸ ಇದರ ಸಮರ್ಪಣೆಯನ್ನು ಮಾಡಿದ್ದೀರಿ. ಆದರೆ ಇಲ್ಲೇನಾಯಿತು ಅಂತಂದರೆ, ಕೆಲವು ಕಡೆ ಒಂದು ಮಾತು ನಮ್ಮ ಹತ್ರ ಬಂದಿತ್ತು. ಒಂದು ಮಾತು ಏನು ಅಂತಂದರೆ, ಅಲ್ಲ ಇನ್ನೂ ಒಂದೇ ಶುರು ಮಾಡಿ 1 ತಿಂಗಳು ಆಗಿಲ್ಲ, ಈಗಷ್ಟು ಶಿವರಾತ್ರಿಗೆ ಶುರು ಮಾಡಿದ್ದು, ಈಗ ಸರಿಯಾಗಿ ಇವತ್ತು ತ್ರಯೋದಶಿ, ದ್ವಾದಶಿ ಪರಿ ತ್ರಯೋದಶಿ, ಸರಿಯಾಗಿ 1 ತಿಂಗಳಾಯಿತು. 1 ತಿಂಗಳೊಳಗೆ ಎಲ್ರಿಗೂ ಅಭ್ಯಾಸ ಮಾಡೋಕ್ಕಾಗುತ್ತೋ ಇಲ್ವೋ, ಸ್ವಲ್ಪ ಕಷ್ಟ ಆಗ್ಬೋದು, 3 ಸ್ತೋತ್ರಗಳಿವೆ, ಸ್ವಲ್ಪ ಕಷ್ಟ ಆಗಬಹುದು ಅಂತ ಒಂದು ಮಾತು ಸಹ ನಮ್ಮ ಹತ್ರ ಬಂದಿತ್ತು. ಆದರೆ ನಾನು ಹೇಳಿದೆ, ಇಲ್ಲ ಸಾಧ್ಯ ಆಗುತ್ತೆ, ಮಾಡಿಸಿ, ಎಲ್ಲ ಕಡೆ ಆಗಲಿ ಅಂತ ನಾನು ಹೇಳಿದ್ದೆ. ಈ ಕಾರ್ಯಕ್ರಮ ಆಗಲೇಬೇಕು ಅಂತ ನಾನು ಹೇಳಿದ್ದೆ. ಆದರೆ ಇವತ್ತೆಲ್ಲರೂ ಸಹ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನು ಪಠನ ಮಾಡಿದ್ದೀರಿ. ನಮಗೆ ಅತ್ಯಂತ ಸಂತೋಷವಾಯಿತು. 1 ತಿಂಗಳ ಒಳಗೇ ಎಲ್ಲರೂ ಸಹ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ, ಪಠನ ಮಾಡಿದ್ದೀರಿ. ಹೀಗೆ ಇದೇ ರೀತಿಯಾಗಿ ಮುಂದೆಯೂ ಸಹ ವಿಶೇಷವಾಗಿ ಪಾರಾಯಣೆ ಮಾಡಿ, ಪಠನ ಮಾಡಿ, ನಿರಂತರ ಇದರ ಒಂದು ಪಾರಾಯಣೆಯನ್ನು ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು, ವಿಶೇಷವಾಗಿ ಪಾತ್ರರಾಗಲಿ ಎಲ್ಲರೂ ಎಂಬುದಾಗಿ ಹೇಳ್ತಾ, ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ವೇದಾಂತ ಭಾರತಿ ಮತ್ತು ಈ ಶಾಂಕರ ತತ್ವ ಪ್ರಸಾರ ಅಭಿಯಾನ, ಈ ಎರಡೂ ಸಹ ಒಂದು ವೇದಾಂತ ಭಾರತಿ ಸಂಸ್ಥೆ, ಶಾಂಕರ ತತ್ವ ಪ್ರಸಾರ ಅಭಿಯಾನ ಅಂತಂದರೆ ಎಲ್ಲವುದೂ ಶಂಕರ ಭಗವತ್ಪಾದಾಚಾರ್ಯರ ತತ್ವಗಳನ್ನು, ಅವರ ಕಾರ್ಯವನ್ನು ಮಾಡಲಿಕ್ಕೋಸ್ಕರವೇ. ಬರೀ 2 ಹೆಸರುಗಳಷ್ಟೇ, 2 ಹೆಸರುಗಳು, 2 ಸಂಸ್ಥೆಗಳು ಅಂತ 2 ಹೆಸರುಗಳಷ್ಟೇ. ಆದರೆ ಎಲ್ಲವುದರ ಉದ್ದೇಶವೂ ಮಾಡುವ ಕೆಲಸ ಒಂದೇ. ಈ 2ರಿಂದಲೂ ಸಹ ಮಾಡುವಂತಹ ಕೆಲಸ ಒಂದೇ. ಆ ವ್ಯವಸ್ಥೆ, ಆ ಹೆಸರುಗಳು ಅದೆಲ್ಲ ಬೇರೆ 2 ಹೊರತು 2 ವಾಸ್ತವವಾಗಿ ಒಂದೇ. ಇದರಿಂದ ಮಾಡಬೇಕಂತಹ ಉದ್ದೇಶ ಏನು ಯಾವ ಕೆಲಸವನ್ನು ಮಾಡಬೇಕಾಗಿದೆಯೋ ಆ ಉದ್ದೇಶ ಎಲ್ಲವುದೂ ಸಹ ಒಂದೇ. ಆದ್ದರಿಂದ ಇಂತಹ ಒಂದು ಸಂಸ್ಥೆಗಳಿಂದ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಹಾಗಾಗಿ ಇದಕ್ಕಾಗಿ ವಿಶೇಷವಾಗಿ 2 ಸಂಸ್ಥೆಗಳ ಒಂದು ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು ಸಹ ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಜನರಿಗೆ ಇದನ್ನು ಹೇಳಿಕೊಡುವಂತಹ ಒಂದು ಪ್ರಯತ್ನ ಮತ್ತು ಸಂಚಾಲಕರು ಅವರೆಲ್ಲರೂ ಸಹ ಜನರಲ್ಲಿ ಒಂದು ಸಂಘಟನೆಯನ್ನು ಮಾಡುವುದು ಮತ್ತು ಜನರಿಗೆ ಹೇಳಿಕೊಡುವಂತಹವರು, ಈ ಎಲ್ಲ ಸ್ತೋತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಎಲ್ರಿಗೂ ಸಹ ಅಭ್ಯಾಸ ಮಾಡಿಸಿದಂಥವರು, ಹೀಗೆ ಎಲ್ಲರೂ ಸಹ ತಮ್ಮ ತಮ್ಮ ಒಂದು ಕರ್ತವ್ಯವನ್ನು ಈ 1 ತಿಂಗಳ ಕಾಲದಲ್ಲಿ ಚೆನ್ನಾಗಿ ನಿಭಾಯಿಸಿ ಎಲ್ಲರಿಗೂ ಸಹ ಅದನ್ನು ಹೇಳಿಕೊಟ್ಟು ಇವತ್ತಿನ ದಿವಸ ಎಲ್ಲರೂ ಏಕಕಂಠದಲ್ಲಿ ಎಲ್ಲರೂ ಸಹ ಚೆನ್ನಾಗಿ ಪಠನ ಮಾಡುವಂತೆ ಒಂದು ವಿಶೇಷವಾದಂತಹ ಪರಿಶ್ರಮವನ್ನು ಮಾಡಿದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಪಾರಾಯಣಕರ್ತರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಎಲ್ಲದಕ್ಕಿಂತ ಇನ್ನೂ ವಿಶೇಷವಾಗಿ ನಮಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಎಡತೊರೆ ಮಠಾಧೀಶರಾದ ಶಂಕರ ಭಾರತಿ ಸ್ವಾಮಿಗಳವರು ಅನೇಕ ವರ್ಷಗಳಿಂದ ಈ ಒಂದು ವೇದಾಂತ ಭಾರತಿ ಸಂಸ್ಥೆ ದ್ವಾರ ಅನೇಕ ವಿಧವಾದಂತಹ ಕೆಲಸಗಳನ್ನೂ ಸಹ ಅವರು ಮಾಡ್ತಾ ಇದ್ದಾರೆ. ಅನೇಕ ವಿಧವಾದಂತಹ ಸ್ತೋತ್ರಗಳನ್ನು, ಸೌಂದರ್ಯ ಲಹರಿ ಮೊದಲಾದಂತಹ ಅನೇಕ ಸ್ತೋತ್ರಗಳನ್ನು ಪ್ರತಿಯೊಂದು ವರ್ಷವೂ ಸಹ ಅನೇಕ ಕಡೆಗಳಲ್ಲಿ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಇದನ್ನು ಹೇಳಿಕೊಡುವಂತಹ ಒಂದು ಉತ್ತಮವಾದ ಕೆಲಸವನ್ನು ಅವರು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಗುರುಗಳ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಸಹ, ಬೇರೆ ಬೇರೆ ರೀತಿಯಾದಂಥ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸಿ ಇನ್ನೂ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಸಹ ತಿಳ್ಕೊಂಡು
ಅವರು ಈ ಒಂದು ಕಾರ್ಯಗಳನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.